ಲೈಫ್ ನನಗೆ ಸಾಲನೇ ಕೊಡುತ್ತೆ, ಅರ್ಹತೆ ಬೇಕಾಗಿಲ್ಲ, ನೀನು ಆಮೇಲೆ ಗಳಿಸ್ಕೋ, ಈಗ ತಗೋ ಅಂತಾನೆ ಕೊಟ್ಟಿದೆ ನನಗೆ. ಐ ಹ್ಯಾವ್ ರಿಪ್ಲೇಸ್ಡ್ ಅಕುಲ್ ಬಾಲಾಜಿ ಇನ್ ಅ ಟೆಲಿವಿಷನ್ ಶೋ ಆನ್ ಕಲರ್ಸ್ ಕನ್ನಡ. ಅಕುಲ್ ಬಾಲಾಜಿ ಹ್ಯಾಸ್ ಬೀನ್ ಡೂಯಿಂಗ್ ಇಟ್ ಫಾರ್ ಇಯರ್ಸ್. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಇದ್ದಿದ್ದೇ ಇಬ್ರು, ಅಕುಲ್ ಬಾಲಾಜಿ, ಅನುಶ್ರೀ. ಇವತ್ತು ಓನ್ಲಿ ಅನುಶ್ರೀ, ಬಟ್ ಆ ಟೈಮಲ್ಲಿ ಇಬ್ಬರಾದ್ರೂ ಇದ್ರು. ಸೊ ನನಗೆ ಕನ್ನಡ ಚಾನಲಲ್ಲಿ ನಾನು ನಿರೂಪಕಿಯಾಗಿ ಒಂದು ಡಾನ್ಸಿಂಗ್ ಸ್ಟಾರ್ ಅನ್ನೋ ರಿಯಾಲಿಟಿ ಶೋನ ಹೋಸ್ಟ್ ಮಾಡ್ತೇನೆ. ನನಗೆ ಅರ್ಥ ಆಗ್ತಿಲ್ಲ ಏನು ನಡೀತಾ ಇದೆ ಅಂತ, ಬಟ್ ಐ ಆಮ್ ಸೇಯಿಂಗ್ ಗೋ ವಿತ್ ದ ಫ್ಲೋ. ಸಿಗ್ತಾ ಇದೆಯಲ್ಲ ತಗೋ ಅಂತ ನಾನು ನಿರೂಪಕಿ ಆಗಿದ್ದೀನಿ. ಆ ಕನ್ನಡ ಟಿವಿ ಚಾನಲಿನ ಹಿಸ್ಟ್ರಿಯಲ್ಲಿ ಇದಕ್ಕಿಂತ ಕೆಟ್ಟ TRP ಇರೋ ಶೋ ಇಲ್ಲ. ಲೋಯೆಸ್ಟ್ TRP ಇರೋ ಶೋ ಅಂದ್ರೆ ಇದಿತ್ತು, ಡಾನ್ಸಿಂಗ್ ಸ್ಟಾರ್. ಅದಕ್ಕೆ ನಿರೂಪಕಿ ನಾನು. ಎಲ್ಲಾ ಸೇಮ್ ಇದೆ, ತಂಡನೂ ಅದೇ ಕೊರಿಯೋಗ್ರಾಫರ್ಸ್, ಅದೇ ಲೈಟ್, ಅದೇ ಕ್ಯಾಮ್ರಾಮನ್, ಚೇಂಜ್ ಆಗಿದ್ದು ಒಂದೇ ಆಂಕರ್. ಅಲ್ಲೇ ನಾನು ಎಕ್ಸಿಟ್ ಆಗ್ಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿಯಿಂದ, ಆಗ್ಲಿಲ್ಲ. ಯಾಕಂದ್ರೆ ಆ ಚಾನಲಿನ ಬಾಸ್ ಅಂದ್ರು, ಆಯ್ತು ನೀವು ನಿರೂಪಣೆ ಬಿಟ್ಬಿಡಿ, ನೀವು ಬಿಹೈಂಡ್ ದ ಕ್ಯಾಮ್ರಾ ಬಂದ್ಬಿಡಿ. ಬಿಹೈಂಡ್ ದ ಕ್ಯಾಮ್ರಾ ಬಂದ್ಬಿಡಿ, ಬಿಹೈಂಡ್ ದ ಕ್ಯಾಮ್ರಾ ಬಂದು ಕೆಲಸ ಮಾಡಿ, ಯು ರೈಟ್, ಯು ಡೂ ಕ್ರಿಯೇಟಿವ್ ಡೈರೆಕ್ಷನ್. ಅದೆಲ್ಲ ಏನಿದೆ, ಡಿಗ್ರಿ ಇಲ್ಲ, ಏನೂ ಇಲ್ಲ, ಬಟ್ ಇದು ಬರ್ತಾ ಇದೆ ನನ್ನ ಲೈಫಲ್ಲಿ. ಒಂದು ಕನ್ನಡ ಟಿವಿ ಚಾನಲ್ ಅಲ್ಲಿ ಅನ್ಬಿಲೀವಬಲ್ ಇದೆ. ಈ ಗ್ರಾಫ್ ಇದೆ ಎಲ್ಲ, ನಿಮಗೆ ಎಲ್ಲೂ ಯು ವಿಲ್ ನಾಟ್ ಸಿ ದಿಸ್ ಎನಿವೇರ್. ನಾನು ಆಸ್ ಯೂಶುವಲ್ ಗೋ ವಿತ್ ದ ಫ್ಲೋ, ಬರ್ತಾ ಇದೆ ಎಲ್ಲ ತಗೋ ಅಂತ ತಗೊಂಡ್ಬಿಟ್ಟೆ ಅದನ್ನ. ದ ನೆಕ್ಸ್ಟ್ ಥಿಂಗ್ ಐ ನೋ, ಇನ್ 2-3 years ಟೈಮ್ ಐ ಆಮ್ ಡೈರೆಕ್ಟಿಂಗ್ ಅ ಪ್ರೋಮೋ ಫಾರ್ ಕನ್ನಡದ ಕೋಟ್ಯಾಧಿಪತಿ ಫೀಚರಿಂಗ್ ಪುನೀತ್ ರಾಜ್ಕುಮಾರ್. ಕ್ಯಾನ್ ಯು ಇಮ್ಯಾಜಿನ್ ಇದು? ಸೊ ಈ ತರ ಅವಕಾಶಗಳು ನನಗೆ ಕನ್ನಡದಲ್ಲಿ ಸಿಕ್ಕಿರೋದು. ನನ್ನ ಫಸ್ಟ್ ಸ್ಟ್ಯಾಂಡಪ್ ಕಾಮಿಡಿ ಶೋಸು ಕನ್ನಡದಲ್ಲೇ ಆಗಿರೋದು. ಬೇಸಿಕಲಿ ಕನ್ನಡ ಇದೆ ಅಲ್ಲ, ಇಟ್ ಹ್ಯಾಸ್ ಗಿವನ್ ಮೀ ವಿಂಗ್ಸ್ ಲೈಕ್ ದಿಸ್ ಆ್ಯಂಡ್ ಸೆಟ್, ನೀನು ಹಾರೋ, ಐ ಆಮ್ ಗಿವಿಂಗ್ ಯು ವಿಂಗ್ಸ್ ನಾವ್, ಬಟ್ ಇಂಟ್ರೆಸ್ಟ್ ಸಮೇತ ವಾಪಸ್ ಕೊಡಬೇಕು. ಇದನ್ನ ಯಾವಾಗ ಕೊಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡಿ, ಇದೊಂದು ಪುಸ್ತಕ ಬಿಡುಗಡೆಗೆ ನನ್ನ ಕರೆದಿದ್ದಾರೆ. ಬಟ್ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಅನಲೈಸ್ ಮಾಡಿದ್ರೆ ನನಗನ್ಸುತ್ತೆ ಇದು ಎಲ್ಲ ನಮ್ಮ ಅಮ್ಮ ಗಳಿಸಿರೋ ಪುಣ್ಯ ಅನ್ಸುತ್ತೆ. ಇದು ಆಸ್ ಅ ಗೌರ್ಮೆಂಟ್ ಸ್ಕೂಲ್ ಕನ್ನಡ ಟೀಚರ್, ಅವ್ರು ಎಷ್ಟು ಕನ್ನಡದ ಮೇಲೆ ಒಂದು ಪ್ರೀತಿ ಇಟ್ಟು ಅವ್ರ ಕ್ಲಾಸ್ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾರೋ, ಅವ್ರು ಮಾಡಿರೋ ಕನ್ನಡ ಸೇವೆಯ ಒಂದು ಫಲ ಇವತ್ತು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ, ಅಂದ್ರೆ ಹೇಳಿದ್ನಲ್ಲ, ಅಕೌಂಟ್ಸೇ ಸಿಗಲ್ಲ. ಈ ತುಂಬಾ ಜನ ಇದ್ದಾರೆ, ಯೋಚನೆ ಮಾಡಿ. ನಾನು ಕನ್ನಡ ಚಾನಲ್ ಜಾಯಿನ್ ಮಾಡಿದಾಗಲೂ ತುಂಬಾ ಜನ ಇದ್ರು, ಇವಳಿಗೆ ಇಲ್ಲಿ ಬಂದಿದ್ದಾಳೆ ಅಂತ ಕೇಳೋರು, ಇವಳಿಗೆ ಹೆಂಗೆ ಗೊತ್ತಿದೆ ಅಂತ. ನಾನು ಎಲ್ಲರಿಗೂ ನನಗೂ ಗೊತ್ತಿಲ್ಲ, ನೋಡೋಣ ಅನ್ನೋ ಆಟಿಟ್ಯೂಡಲ್ಲೇ ಮುಂದೆ ಹೋಗಿದ್ದೀನಿ ನಾನು. ನನ್ನ ಲೈಫಲ್ಲಿ ನನಗನ್ಸುತ್ತೆ ಎಲ್ಲ ವಿಷಯಗಳು ಹೀಗೇ ನಡೆಯುತ್ತೆ. ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ, ಒಟ್ಟು ಸಂಭವ ನಾನು ಅದ್ರ ಲೆಕ್ಕ ಸೆಟಲ್ ಮಾಡ್ತೀನಿ. ಇವತ್ತು ಮಾಡಲಿ ಅಂದ್ರೆ ನಾಳೆ ಮಾಡ್ತೀನಿ, ಇದು ಟ್ಯಾಲಿ ಆಗೋ ಥರ ನಾನು ನೋಡ್ಕೊಳ್ತೀನಿ. ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಟು ಮೀ. ಇದು ಬೈ ನಾವು ಪೇ ಲೇಟರ್ ಸ್ಕೀಮ್ಸು. ಸೊ ಇದು ಬಹಳ ಲಿಮಿಟೆಡ್. ಆ್ಯಂಡ್ ನನಗೆ ಟಿಲ್ ಐ ಜಾಯಿಂಟ್ ಕಲರ್ಸ್ ಕನ್ನಡ, ದಟ್ ವಾಸ್ ಅ ಟಿವಿ ಚಾನಲ್, ಯು ವಿಲ್ ನಾಟ್ ಬಿಲೀವ್, ನನಗೆ ಕನ್ನಡ ಓದಕ್ಕೂ ಬರ್ತಿರ್ಲಿಲ್ಲ. ಬಿಕಾಸ್ ಕನ್ನಡ ಕೇಳಿ ಕಲ್ತಿದ್ದಲ್ಲ, ಸೊ ರೀಡಿಂಗ್ ಇಲ್ಲ ನನಗೆ. ಆದರೆ ಈ ಚಾನಲ್ ಜಾಯಿನ್ ಮಾಡಿದಾಗ ಪ್ರತಿಯೊಂದು ಪ್ರಿಂಟ್ಔಟ್ ಕನ್ನಡದಲ್ಲಿದೆ, ಪ್ರತಿಯೊಂದು ಪ್ರಿಂಟ್ಔಟ್ ಕನ್ನಡದಲ್ಲಿದೆ. ಒಂಥರ ಎಷ್ಟು ಐ ಫೆಲ್ಟ್ ಲೈಕ್ ಐ ಆಮ್ ಬ್ಲೈಂಡ್. ನಮ್ಮ ಬಿಸ್ನೆಸ್ ಹೆಡ್ ಕನ್ನಡದಲ್ಲೇ ಬರೆಯೋರು ಆ ಬೋರ್ಡ್ ಮೇಲೆ, ನನಗೆ ಅರ್ಥನೇ ಆಗ್ತಿಲ್ಲ ಅಂದ್ರೆ ಒಂಥರ ಇಲಿಟ್ರೇಟ್ ಅನ್ಸ್ಬಿಡ್ತು ನನಗೆ. ಎಲ್ಲರೂ ಇಲ್ಲೇ ಇದ್ದಾರೆ, ಪ್ರಶಾಂತ್ ರೈ ಅವರು ಇಲ್ಲೇ ಇದ್ದಾರೆ, ಅಪಾರ್ ಅವರು, ವಿಕಾಸ್ ನೆಗಿಲೋಣಿ ಈಸ್ ಮೈ ಫಾರ್ಮರ್ ಕೊಲೀಗ್ ಅಟ್ ಕಲರ್ಸ್ ಕನ್ನಡ. ಇಂಥವ್ರ ಜೊತೆ ಓಡಾಡ್ತಾ ಇದ್ದೀನಿ, ಇಂಥವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಕನ್ನಡ ಓದಕ್ ಬರಲ್ಲ. ಇಮ್ಯಾಜಿನ್ ದ ಪಾವರ್ಟಿ ಆಫ್ ಮೈಂಡ್, ಇಮ್ಯಾಜಿನ್ ದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇವ್ರ ಜೊತೆ ಕೆಲಸ ಮಾಡ್ಬೇಕು ನಾನು? ನನಗೆ ಕನ್ನಡ ಓದಕ್ ಬರಲ್ಲ, ಬಟ್ ಅದು ಅನಿವಾರ್ಯವಾಗಿತ್ತು ನನಗೆ. ಕನ್ನಡ ಓದಕ್ ಕಲೀಲೇಬೇಕು. ಆಫ್ಟರ್ ಜಾಯ್ನಿಂಗ್ ಕಲರ್ಸ್ ಕನ್ನಡ ನಾನು ಈ ಕನ್ನಡ ಬರೆಯೋದು ಓದೋದು ಕಲ್ತಿದ್ದೀನಿ. ಟುಡೇ ಐ ಆಮ್ ಹಿಯರ್ ಅಟ್ ಅ ಪುಸ್ತಕ ಬಿಡುಗಡೆ ಆಫ್ ಕನ್ನಡ. ಏನ್ ಕೆಲವ್ರ ಲೈಫಲ್ಲಿ ಈ ತರ ಒಂದು ಹಿಸಾಬ್ ಇಲ್ಲದೆ ವಿಷಯಗಳು ನಡೆಯುತ್ತೆ. ನಾನು ಅಂಥವಳು, ಪ್ಲೀಸ್ ಬೇರ್ ವಿತ್ ಮೀ, ಬಟ್ ಸಮ್ ಡೇ ಐ ವಿಲ್ ರಿಪೇ ದಿಸ್ ಡೆಟ್ ಅಂತ ನನಗೆ ಇದೆ. ಅದು AI, ರವಿ ಹೆಗ್ಡೆ ಅವರು ಹೇಳಿದ್ರಲ್ಲ, ಇಷ್ಟು ಈಗ AI ಇಸ್ ಟೇಕಿಂಗ್ ಓವರ್ ರೈಟಿಂಗ್. ಬಟ್ ಈ ವಿಷಯದ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ. ಪುಸ್ತಕ ಸಂಸ್ಕೃತಿ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ಕಾಂಟ್ರಿಬ್ಯೂಷನ್ ಈ ಥರ AI ಈ ಥರ ಪ್ರೊಲಿಫಿಕ್ ಆಗಿರುವಾಗ. ಬಟ್ ನನಗೆ ಒಂದು ಹೋಪ್ ಇರೋದು ಆ್ಯಂಡ್ ಒನ್ ಬಿಗ್ ಡಿಫ್ರೆನ್ಸ್ ಕಾಣೋದೇನೆಂದರೆ, AI-ಗೆ ಹಸಿವಿಲ್ಲ, ನಮಗೆ ಹಸಿವಿದೆ. AI-ಗೆ ಕಾದಂಬರಿ ಬರಿಬೇಕು ಅಂತ ಅನ್ಸಲ್ಲ, ಹೇಳಿದ್ರೆ ಬರಿಬೋದು ಅದು, ಆದರೆ ಬರಿಬೇಕು ಅನ್ನೋ ಹಸಿವಿಲ್ಲ. ಆ ಹಸಿವು ಇಲ್ಲಿರೋರ್ಗಿದೆ. ಈ ಹಸಿವು ಈಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್ ಬಿಟ್ವೀನ್ AI ಆ್ಯಂಡ್ ಅಸ್.
ಅದಕ್ಕೆ ಹಸಿವಿಲ್ಲ, ಅದಕ್ಕೆ ಬರಿಬೇಕು ಅಂತ ಅನ್ಸಲ್ಲ, ಬರಿಬೇಕು ಅನ್ನೋ ಕನಸುಗಳಿಲ್ಲ. ಆದರೆ ನಮಗೆ ಬರಿಬೇಕು, ಏನೋ ಒಂದು ಮಾಡಿ ತೋರಿಸ್ಬೇಕು, ಜನರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಆ ಹಸಿವಿದೆ. ಆ್ಯಂಡ್ ಆ ಹಸಿವು AI ಬರೋದು ಇಂಪಾಸಿಬಲ್ ಇದೆ. ಆ್ಯಂಡ್ ಆ ಹಸಿವು ನಮ್ಮಲ್ಲಿ ಇರೋವಷ್ಟು ದಿನ ಐ ಥಿಂಕ್ ವಿ ಆರ್ ಇನ್ ಅ ಸೇಫ್ ಸ್ಪೇಸ್ ಅಂತ ಅನ್ಸುತ್ತೆ. ಆ್ಯಂಡ್ ಯು ವಿಲ್ ಡೂ ವೆಲ್. ಬಟ್ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನನಗೆ ಈ ಥರ ಇದು ಧನ್ಯವಾದ ನಿಮಗಷ್ಟೇ ಅಲ್ಲ, ದಿಸ್ ಇಸ್ ಟು ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ. ನನಗೆ ಈ ಥರ ಅವಕಾಶ ಕೊಡ್ತಾ ಇರೋದಕ್ಕೆ ಇಂಟ್ರೆಸ್ಟ್ ಎಷ್ಟಾದರೂ ಇರಲಿ, ತೀರ್ಸೋ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.